ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ರೆಸಿಪಿ ಮಾಡ್ತಾ ಇದ್ದೇನೆ. ಅಂದರೆ ಹಾಗಲಕಾಯಿ ಪಲ್ಯ. ತುಂಬ ಕಹಿ ಅನಿಸೋರು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆಯದಾಗ್ತದೆ. ನೋಡಿ ನೋಡಿ ನಾನು 3 ಹಾಗಲಕಾಯಿ ತೊಗೊಂಡಿದ್ದೇನೆ. ಮತ್ತು 5 ಬೇಬಿ ಈರುಳ್ಳಿ ತೊಗೊಂಡಿದ್ದೇನೆ, ತುಂಬ ಸಣ್ಣದು. ಮತ್ತು 1 ಟೊಮ್ಯಾಟೊ ತೊಗೊಂಡಿದ್ದೇನೆ. ನೋಡಿ ಹಾಗಲಕಾಯಿ ತುಂಬ ಇದೇ ಆಗಿದೆ, ತುಂಬ ಹಣ್ಣಾಗಲಿಲ್ಲ, ಕಾಯಿ ಥರ ಇದೆ. ಹಾಗಲಕಾಯನ್ನು ಕಟ್ ಮಾಡಿ ನಾನು ಅದಕ್ಕೆ ಉಪ್ಪು ಬೆರೆಸಿ ಇಡ್ತೇನೆ. ಈ ಥರ ಮಾಡಿದರೆ ನಿಮಗೆ ಕಹಿ ಗೊತ್ತೇ ಆಗೋದಿಲ್ಲ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತದೆ. ಕಹಿ ಕಹಿ ಅನಿಸೋ ಹಾಗಲಕಾಯಿ ಕೂಡ ನಿಮಗೆ ತುಂಬ ಟೇಸ್ಟ್ ಆಗ್ತದೆ. ನೋಡಿ ನಾನು ಹಾಗಲಕಾಯನ್ನು ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ 1 ಗಂಟೆ ತನಕ ಇಡ್ತೇನೆ. ನೋಡಿ ಆಮೇಲೆ ಇದಕ್ಕೆ ನೀರು ಹಾಕಿ ನೆನೆಸಿಡ್ತೇನೆ. ಉಪ್ಪು ಹಾಕಿ 1 ಗಂಟೆ ತನಕ ಇಡಬೇಕು. ಕಹಿಯೇ ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆಯದಾಗ್ತದೆ ಹಾಗಲಕಾಯಿ ರೆಸಿಪಿ. ಮಕ್ಕಳಂತೂ ಹಾಗಲಕಾಯಿ ತುಂಬ ದೂರ ಓಡ್ತಾರೆ. ನೋಡಿ ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ 3 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ನೋಡಿ ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತೇನೆ ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ತೆ. ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ತೇನೆ. ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಬರ್ತದೆ. ಮತ್ತು ನಾವು ಹಾಗಲಕಾಯನ್ನು ಉಪ್ಪಲ್ಲಿ ಬೆರೆಸಿ 1 ಗಂಟೆ ಇಡೋದ್ರಿಂದ ಅಷ್ಟು ಏನು ಕಹಿ ಗೊತ್ತಾಗೋದಿಲ್ಲ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಲಕಾಯಿದು ರೆಸಿಪಿ, ನಿಮಗೇನೆ ಗೊತ್ತಾಗ್ತದೆ. ಸ್ವಲ್ಪ ಕೆಂಪಾಗಲಿ ಅದು ಉದ್ದಿನಬೇಳೆ. ನೋಡಿ ಈಗ ಟೊಮ್ಯಾಟೊ, ಈರುಳ್ಳಿ ಮತ್ತು ಹಸಿಮೆಣಸು ಹಾಕ್ತೇನೆ. ಇದು ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಆಗಲಿ. ಹಾಗಲಕಾಯಿ ಇಷ್ಟ ಇಲ್ಲದವರು ಹೀಗೆ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗ್ತದೆ. ಕಹಿ ಸಹ ಅನಿಸೋದಿಲ್ಲ, ಎಂತ ಅನಿಸೋದಿಲ್ಲ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಹೀಗೇ ಫ್ರೈ ಆಗಲಿ ಕೆಂಪಗಾಗೋವರೆಗೆ. ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಸಹ ಒಳ್ಳೆಯದಾಗ್ತದೆ. ಕೆಲವರಿಗೆ ಹಾಗಲಕಾಯಿ ಅಂತ ಇಷ್ಟನೇ ಇರುವುದಿಲ್ಲ. ಹಾಗಲಕಾಯಿದು ಫ್ರೈ ಸಹ ಮಾಡ್ಬೋದು. ಮತ್ತು ಹೀಗೆ ಪಲ್ಯ ಮತ್ತು ಮತ್ತೊಂದು ಪುಳಿ ಮುಂಚಿ ಥರ ಮಾಡ್ತಾರೆ, ಅದು ನಾನು ಇನ್ನೊಮ್ಮೆ ನಿಮಗೆ ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ನೋಡಿ ಈಗ ಅದು ಕೆಂಪಗಾಗುವವರೆಗೆ ಫ್ರೈ ಮಾಡಿದ್ದೇನೆ ಟೊಮ್ಯಾಟೊ ಈರುಳ್ಳಿ. ಈಗ ಹಾಗಲಕಾಯಿ ಹಾಕ್ತೇನೆ. ಕೈ ಎನಿಸೋದಿಲ್ಲ, ನೀವು ಟ್ರೈ ಮಾಡಿ ನೋಡಿ. ನೋಡಿ ಈಗ ಹಾಗಲಕಾಯಿ ಹಾಕ್ತಾ ಇದ್ದೇನೆ. ಹಾಗಲಕಾಯಿ ಈಗ ಎಣ್ಣೆಯಲ್ಲೇ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ತುಂಬ ಟೇಸ್ಟ್ ಆಗ್ತದೆ ಹೀಗೆ ಮಾಡೋದ್ರಿಂದ. ನಾವು ಒಂದು ವೇಳೆ ಈಗ ಕರೆಂಟೆಲ್ಲ ಪವರೆಲ್ಲ ಇಲ್ಲದಿದ್ದರೆ, ಹಾಗಲಕಾಯಿ ಮನೆಯಲ್ಲಿರ್ತದೆ, ಬೇರೆ ಏನೂ ಇಲ್ಲದಿದ್ದರೆ ಈ ಥರ ಮಾಡ್ಬೋದು, ಒಳ್ಳೆಯದಾಗ್ತದೆ. ರುಬ್ಬಿ ಎಲ್ಲ ಹಾಕಬೇಕಂತ ಇಲ್ಲ, ಪಲ್ಯ ಮಾಡ್ಬೋದು. ಕಹಿ ಅನಿಸೋದೇ ಇಲ್ಲ. ನಾವು ಉಪ್ಪಿನಲ್ಲಿ ಸ್ವಲ್ಪ ಬೆರೆಸಿ 1 ಗಂಟೆ ತನಕ ಇಡ್ತೇವಲ್ಲ. ನೋಡಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮತ್ತು ನೋಡಿ ಸ್ವಲ್ಪ ಒಂದು ಇಂಚಷ್ಟು ಬೆಲ್ಲ ಹಾಕ್ತೇನೆ. ಬೆಲ್ಲ ಯಾಕೆ ಹಾಕೋದಂದರೆ ಕಹಿ ಹೋಗ್ಲಿ ಅಂತಲ್ಲ, ಅದೊಂದು ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ. ಮತ್ತು ಸ್ವಲ್ಪ ಅರಶಿಣ ಹಾಕ್ತೆ. ಅರಶಿಣ ಎಲ್ಲ ನಾವು ರೆಸಿಪಿ ಮಾಡುವಾಗ ಹಾಕಬೇಕು, ಒಳ್ಳೆಯದಾಗ್ತದೆ. ನೋಡಿ ಈಗ ಎಣ್ಣೆಯಲ್ಲೇ ಫ್ರೈ ಆಗಲಿ, ನಾನು ಈಗಲೇ ನೀರು ಹಾಕೋದಿಲ್ಲ. ಮನೆಯಲ್ಲಿ ಕರೆಂಟೆಲ್ಲ ಇಲ್ಲದಾಗ ಹಾಗಲಕಾಯಿ ರೆಸಿಪಿ ಹೀಗೆ ಸಹ ಮಾಡ್ಬೋದು. ನೋಡಿ ನಾವು ರುಬ್ಬಿಯೇ ಮಸಾಲೆ ಹಾಕಬೇಕಂತ ಇಲ್ಲ. ಮತ್ತು ಹಾಗಲಕಾಯಿ ತಿನ್ನೋದ್ರಿಂದ ಶುಗರ್ ಪೇಷಂಟ್ಸ್ಗಳಿಗೆಲ್ಲ ತುಂಬ ಒಳ್ಳೆಯದು. ಅಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆಲ್ಲ ಹಾಗಲಕಾಯಿ ತಿಂದರೆ ಶುಗರೆಲ್ಲ ಕಂಟ್ರೋಲ್ ಆಗ್ತದೆ. ಮತ್ತು ಪಾಪ ಅವರಿಗೆ ಹಾಗಲಕಾಯಿ ಜ್ಯೂಸ್ ಸಹ ಕುಡಿದರೆ ಒಳ್ಳೆಯದು, ಸಕ್ಕರೆ ಕಾಯಿಲೆ ಇರುವವರಿಗೆ. ನೋಡಿ ಸ್ವಲ್ಪ ನೀರು ಹಾಕಬೇಕಾ, ಅಂದರೆ ಅದು ಹಾಗಲಕಾಯಿ ಬೇಯಬೇಕಲ್ಲ. ಎಣ್ಣೆಯಲ್ಲೇ ಫ್ರೈ ಆಗಿ ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಒಳ್ಳೆಯದಾಗ್ತದೆ. ಈಗ ಮುಚ್ಚಳ ಮುಚ್ಚಿ ಇಡ್ತೇನೆ. ನೋಡಿ
ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ. ಕಹಿ ಎನಿಸೋ ಹಾಗಲಕಾಯಿ ನಿಮಗೆ ಬಲು ರುಚಿಯಾಗಿರ್ತದೆ. ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ. ಮನೆಯಲ್ಲಿ ಕರೆಂಟೆಲ್ಲ ಇಲ್ಲದಾಗ ಹಾಗಲಕಾಯಿ ಮನೆಯಲ್ಲಿದ್ದರೆ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಆಗ್ತದಂತ ರುಚಿ ನೋಡಿ ನೀವೇ ಹೇಳಿ ಮತ್ತೆ. ಹಾಗಲಕಾಯಿ ತಿಂದರೆ ದೇಹಕ್ಕೆ ಸಹ ಒಳ್ಳೆಯದು. ಅಂದರೆ ಸಕ್ಕರೆ ಕಾಯಿಲೆ ಎಲ್ಲ ಇರುವವರಿಗೆ ತುಂಬ ಶುಗರೆಲ್ಲ ಕಂಟ್ರೋಲ್ ಆಗ್ತದೆ. ಯಾವಾಗಲೂ ತಿಂತಾ ಇರಬೇಕು. ಮಕ್ಕಳು ತಿನ್ನಲಿಕ್ಕೇ ಕೇಳೋದಿಲ್ಲ, ಆದರೆ ಸಹ ನಾವು ಸ್ವಲ್ಪ ಒತ್ತಾಯ ಮಾಡಿ ತಿನ್ನಿಸಬೇಕು. ಹಾಗಲಕಾಯಿ ಎಲ್ಲ ತಿಂದರೆ ದೇಹಕ್ಕೆ ಒಳ್ಳೆಯದು. ಸ್ವಲ್ಪ ಅದು ದೇಹಕ್ಕೆ ಕೈ ಬೀಳಬೇಕು. ಎಲ್ಲ ನಾನ್ ವೆಜ್ ಎಲ್ಲ ಐಟಮ್ಸ್ ತಿನ್ನುವಾಗ ಹಾಗಲಕಾಯಿ ತಿಂದರೆ ಸಹ ಕಹಿ ಸ್ವಲ್ಪ ಒಟ್ಟಿಗೆ ಬಿದ್ದರೆ ಒಳ್ಳೆಯದು. ನೋಡಿ, ಈಗ ಹಾಗಲಕಾಯಿ ಪಲ್ಯ ರೆಡಿ ಇದೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಟೇಸ್ಟ್ದ ಸ್ವಲ್ಪನೂ ಕಹಿ ಇಲ್ಲ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಹೀಗೇ ತುಂಬ ಒಳ್ಳೆಯದಾಗ್ತದೆ.